ನಮಸ್ಕಾರ ಸ್ನೇಹಿತರೆ. ಮಲಯಾಳಂ ಬಿಗ್ ಬಾಸ್‌ನಲ್ಲಿ ಲೆಸ್ಬಿಯನ್ ಜೋಡಿ ಅದಿಲಾ ಮತ್ತು ನೂರಾ ಭಾಗವಹಿಸಿದ್ದಾರೆ. ಕೆಲವು ಸ್ಪರ್ಧಿಗಳು ಅವರನ್ನ ವಿರೋಧಿಸಿದರೆ, ನಿರೂಪಕ ಮೋಹನ್ ಲಾಲ್ ಅವರು ದಂಪತಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರ ಸಂಬಂಧದ ಬಗ್ಗೆ ಸಾಮಾಜಿಕ ಚರ್ಚೆಗಳು ನಡೆದಿದ್ದು, ಈ ಜೋಡಿ ತಮ್ಮ ಸ್ವಾತಂತ್ರ್ಯ ಮತ್ತು ಘನತೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಗ್ ಬಾಸ್‌ನಲ್ಲಿ ಹಲವು ರೀತಿಯ ಸ್ಪರ್ಧಿಗಳು ಬಂದು ಹೋಗಿದ್ದಾರೆ. ವಿವಾಹ ಆದವರು, ಪ್ರೇಮಿಗಳು ಕೂಡ ದೊಡ್ಮನೆಗೆ ಬಂದ ಉದಾಹರಣೆ ಇದೆ. ಮಲಯಾಳಂನಲ್ಲಿ ಲೆಸ್ಬಿಯನ್ ಕಪಲ್ ಗಮನ ಸೆಳೆಯುತ್ತಿದ್ದಾರೆ. ಈ ಜೋಡಿ ಬಿಗ್ ಬಾಸ್ ಮನೆಯಲ್ಲೇ ರಿಂಗ್ ಬದಿಸಿಕೊಂಡು ಫ್ರೆಂಚ್ ಕಿಸ್ ಮಾಡಿದ್ದಾರೆ. ಸದ್ಯ ಈ ಜೋಡಿ ಸಾಕಷ್ಟು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಅದಿಲಾ ಹಾಗೂ ನೂರಾ ದೊಡ್ಮನೆಗೆ ಬಂದಿದ್ದಾರೆ. ಇವರು ಲೆಸ್ಬಿಯನ್ ಕಪಲ್, ಅಂದ್ರೆ ಇವರಿಗೆ ಪುರುಷರನ್ನ ಕಂಡರೆ ಆಕರ್ಷಣೆ ಉಂಟಾಗುವುದಿಲ್ಲ. ಇವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಅವರನ್ನ ಕರೆತಂದ ಬಗ್ಗೆ ಕೆಲವರು ಅಪಸ್ವರ ಕೂಡ ತೆಗೆದಿದ್ದಾರೆ. ಆದ್ರೆ ಇದಕ್ಕೆ ಶೋ ನಡೆಸುವವರಿಂದಲೇ ಸಂಪೂರ್ಣ ಬೆಂಬಲ ಇದೆ. ಇತ್ತೀಚೆಗೆ ಅದಿಲಾ ಜನ್ಮದಿನ ಆಗಿತ್ತು. ಈ ವೇಳೆ ಅವರ ಬರ್ತ್ಡೇಗೆ ಕೇಕ್ ನೀಡುವಂತೆ ನೂರಾ ಕೇಳ್ಕೊಂಡ್ರು. ಇದಕ್ಕೆ ಬಿಗ್ ಬಾಸ್ ಸಮ್ಮತಿಸಿದ್ದು ಕೇಕ್ ಕಳುಹಿಸಿದ್ದಾರೆ. ಈ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ಅದಿಲಾ ಹಾಗೂ ನೂರಾ ರಿಂಗ್ ಬದಲಿಸಿಕೊಂಡು ಪರಸ್ಪರ ಕಿಸ್ ಮಾಡಿದ್ರು. ಇತ್ತೀಚೆಗೆ ಮಲಯಾಳಂ ಬಿಗ್ ಬಾಸ್ ಮನೆಯಲ್ಲಿ ಇವರ ವಿರುದ್ಧ ತಾರತಮ್ಯ ನಡೆದಿತ್ತು. ಅಕ್ಬರ್ ಹಾಗೂ ಲಕ್ಷ್ಮಿ ಅದಿಲಾ ಹಾಗೂ ನೂರಾ ಅವರ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಎಂತವರು ನಮ್ಮ ಸಮಾಜದಲ್ಲಿ ಇರಬಾರದು ಎಂದು ಹೇಳಿದ್ರು. ಎಂತವರನ್ನ ನಾನು ಮನೆಗೆ ಊಟಕ್ಕೂ ಕರೆಯುವುದಿಲ್ಲ ಎಂದು ಹೇಳಿದ್ರು. ಆಂಕರ್ ಮೋಹನ್ ಲಾಲ್ ಅವರು ಈ ವಿಚಾರವನ್ನ ಗಂಭೀರವಾಗಿ ಸ್ವೀಕರಿಸಿದ್ದಾರೆ. ಅವರು ಲಕ್ಷ್ಮಿ ಹಾಗೂ ಅಕ್ಬರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅವರು ನಿಮ್ಮ ಖರ್ಚಿನಲ್ಲಿ ಬದುಕ್ತಾ ಇಲ್ಲ. ಅವರು ತಮ್ಮ ಕೆಲಸ ಮಾಡ್ತಿದ್ದಾರೆ, ಘನತೆಯಿಂದ ಬದುಕ್ತಿದ್ದಾರೆ. ಸಮಾಜ ಅವರನ್ನ ಒಪ್ಪಿಕೊಂಡಿದೆ. ನಾವು ಅವರನ್ನ ಒಪ್ಪಿಕೊಂಡಿದ್ದೇವೆ. ನಿಮಗೆ ಇದರಲ್ಲಿ ಸಮಸ್ಯೆ ಇದ್ದಿದ್ರೆ ನೀವು ಈ ಕಾರ್ಯಕ್ರಮಕ್ಕೆ ಬರಬಾರ್ದಿತ್ತು. ಯಾರು ನಿಮ್ಮನ್ನು ಬಲವಂತ ಪಡಿಸ್ತಿರ್ಲಿಲ್ಲ ಎಂದಿದ್ದರು ಮೋಹನ್ ಲಾಲ್. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.